ನಿಮ್ಮ ಬದುಕಲ್ಲಿ ಬೆಳಕು ಯಾವಾಗ ಬರುತ್ತೋ ಈಗ ಸದ್ಯದಲ್ಲಿ, ಅಥವಾ ನನ್ನ ಬದುಕಲ್ಲೆಲ್ಲ ಬೆಳಕು ಬಂದಿದೆ ಅಂತಾನ? ನಾನು ಪಬ್ಲಿಕ್ ಲೈಫಲ್ಲಿ ನಾನು ಏನು 85 ವರ್ಷ ಇದ್ದೀನಿ. ಪ್ರತಿ ಸಂದರ್ಭದಲ್ಲೂ ಕೂಡ ನನಗೆ ಬೆಳಕೇ ಸಿಕ್ಕಿದೆ. ಬೆಳಕು ನೋಡಲಿಲ್ಲ ಅಂದರೆ ಇಲ್ಲಿವರೆಗೂ ಮುಟ್ಟಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲ ರಾಜಕಾರಣಿಗಳಿಗೂ ಇಷ್ಟು ಕಂಟಿನ್ಯೂಸ್ ಆಗಿ ಪಬ್ಲಿಕ್ ಲೈಫಲ್ಲಿ ಈ ಮೇಲೆ ಕೆಳಗಡೆ ಇದ್ದೇ ಸಂದರ್ಭದಲ್ಲಿ, ಸೊ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಆಶಾಭಾವನೆಯಿಂದ ನಾನು ಬದುಕ್ತಾ ಇದ್ದೀನಿ. ಇದೇ ನನ್ನ ದಿನ ಬೆಳಕು. ನಿಮ್ಮ ಬೆಳಕನ್ನು ಪಡೆಯೋಕ್ಕೆ ಪ್ರತಿ ಸರಿನೂ ಸಿಕ್ಕಾಪಟ್ಟೆ ಬಡ್ದಾಡಬೇಕು, ಯಾಕೋ? ಇದೇನಾಗ್ತದೆ, ಈಗ ನಾವು ದೀಪ ಹಚ್ಚೋ ಅವ್ರಿಗೆಲ್ಲ ಬರೀ ದೀಪದ ಬೆಳಕು ಮಾತ್ರ ಕಾಣ್ತು. ಆ ದೀಪದಿಂದ ಬತ್ತಿ ಇತ್ತು, ಆ ಬತ್ತಿ ಕೆಳಗಡೆ ಎಣ್ಣೆ ಇತ್ತು. ಅವೆರಡು ಸೇರಿದ್ರೆ ಮಾತ್ರ ತಾನೇ ಬೆಳಕು ಬಾಳ್ಲಿಕ್ಕೆ ಸಾಧ್ಯ. ಸೊ ಆ ಸಂದರ್ಭದಲ್ಲಿ ನಾವು ಕೂಡ ಬತ್ತಿನೂ ಆಗಬೇಕು, ಎಣ್ಣೆನೂ ಆಗಬೇಕು, ಆಮೇಲೆ ದೀಪ ಬರಬೇಕು. ಬಟ್ ಇತ್ತೀಚೆಗೆ ಯಾಕೋ ನನಗೆ ನನ್ನ ಹಳೆಯ ಮಿತ್ರರು, ಗೆಳೆಯರು ಮತ್ತು ರಾಜಕಾರಣಿಯೂ ಆಗಿರುವ ಶಿವಕುಮಾರ್ ಅವರು ಒಂಥರ ರಿಂಗ್ ಮಾಸ್ಟರ್ ಥರ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಾಡ್ತಿರೋ ರಿಂಗ್ ಮಾಸ್ಟರ್ ಥರ ಕಾಣ್ತಾರಲ್ಲ, ಯಾಕದು? ಪ್ರಯತ್ನಕ್ಕೂ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಂಗೆ ನೀವು ಪ್ರಾರ್ಥನೆ ಮಾಡಿದ್ದೀರೋ ಪ್ರಯತ್ನ ಮಾಡಿದ್ದೀರೋ? ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಎರಡರಲ್ಲೂ ಅದನ್ನ ಹೆಂಗ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ನೋಡಿ, ಇದರಲ್ಲೂ ರಿಂಗ್ ಮಾಸ್ಟರ್ ಟೈಪ್ ಬ್ಯಾಲೆನ್ಸ್ ತಗೊಳಪ್ಪ, ಹೆಂಗಿದೆ? ಸೊ ಇರ್ಲಿ, ಲೆಟ್ ಅಸ್ ಸಿ, ವೇಟ್ ಫಾರ್ ದಿ ನಿಮ್ಮೆಲ್ಲರ ಜನರ, ನಿಮ್ಗೆ ಹೆಂಗೆ ಈ ಪಬ್ಲಿಕ್ ಬೇಕೋ, ಈ ಪ್ರಶ್ನೆಯ ನಿಮ್ಗೆ ಹೆಂಗೆ ಈ ಪಬ್ಲಿಕ್ ಬೇಕೋ ನನಗೂ ಈ ಪಬ್ಲಿಕ್ ಬೇಕು. ನಾನು ಒಪ್ಕೊಂಡಿದ್ದೀನಿ. ನಿಮ್ಮನ್ ಪಬ್ಲಿಕ್ಕು ಕೈ ಬಿಡದಿರೋದ್ರಿಂದಾನೇ ನೀವು ಇಲ್ಲಿವರೆಗೆ, ನಮ್ಮನ್ ಪಬ್ಲಿಕ್ ಕೈ ಬಿಡದಿರೋದ್ರಿಂದಾನೇ ನಾವು 13ನೇ ವರ್ಷದವರೆಗೂ ಬಂದಿರೋದು. ಸೊ ಇಬ್ಬರ ಅಲ್ಟಿಮೇಟ್ ಜಡ್ಜು ಪಬ್ಲಿಕ್ಗೆ. ನಿಮಗೆ ಸ್ನೇಹಿತರಿದ್ದಾರಾ? ನನಗೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ಫ್ರೆಂಡ್ಸೇ, ಯಾರು ಎನಿಮಿ ಅನ್ಕೊಳಕ್ ಸಾಧ್ಯ ಇಲ್ಲ. ಆದರೆ ನನ್ನ ಮಕ್ಕಳಿಗೆ ಒಂದು ಪಾಠ ಹೇಳ್ಬಿಟ್ಟಿದ್ದೀನಿ ನನ್ನ ಅನುಭವದಲ್ಲಿ. ನಿಮ್ಮ ನೆರಳನ್ನು ನೀವು ನಂಬಾರ್ದು ಅಂತ. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್. ನನ್ನ ಅನುಭವ, ನನಗೆ ಬಿದ್ದಿರೋಂಥ ಪೆಟ್ಟು, ಏಟು, ಅದನ್ನು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಅದೇ ಒಂದು ದೊಡ್ಡ ಇತಿಹಾಸ ಕತೆ. ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಸುಮ್ಮನೆ ಕೂತಿಲ್ಲ ನಾನು. ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಫಾರ್ ಆಲ್ಮೋಸ್ಟ್ ಸೋ ಮೆನಿ ಇಯರ್ಸ್. ಅಷ್ಟು ಹೆಚ್ಚು ಕಮ್ಮಿ ನೀವು ನನಗೆ ಬುದ್ಧಿವಾದ ಹೇಳಿದ್ದೀರಿ, ರೆಸ್ಟ್ ತಗೊಳ್ಳಿ ಅಂತ. ನಮಗೆ ರೆಸ್ಟ್ಫುಲ್ ಲೈಫ್ ಅಂತೂ ಇಲ್ಲ ರಾಜಕೀಯ. ಅದಕ್ಕೆ ನನ್ನ ಮಕ್ಕಳು ಯಾರು ಪಾಲಿಟಿಕ್ಸ್ಗೆ ಎನ್ಕರೇಜ್ ನಾನು ಮಾಡ್ತಾರಲ್ವಾ. ಐ ಡೋಂಟ್ ವಾಂಟ್ ಟು ಎನ್ಕರೇಜ್. ಅವ್ರ ಬರೆದಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ಎನ್ಕರೇಜ್ ಮಾಡಿ. ನೀವು ಯಾರು ತಡೆಯಕ್ಕೆ? ಅಲ್ಲ, ನಾನು ತಡೆಯಕ್ಕಂದ್ರೆ ನಾನು ಎನ್ಕರೇಜ್ ಅಂತೂ ಮಾಡೋದಿಲ್ಲ. ಐ ಡೋಂಟ್ ವಾಂಟ್ ಟು ಎನ್ಕರೇಜ್. ನಾನು ಬಹಳ ದಿನದಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಿರ್ಬೇಕು ಅಂತಿದ್ದೆ, ಪಬ್ಲಿಕ್ಲಿ ಕೇಳಬಾರ್ದಿತ್ತೋ ಏನೋ ಗೊತ್ತಿಲ್ಲ, ಇವತ್ತು ಕೇಳ್ಬಿಡ್ತಿದ್ದೀನಿ. ನಿಮ್ಗೊಂಥರ ಯಾವಾಗ್ಲಾರು ಒಂದು ಫೀಲ್ ಬರುತ್ತಾ, ನನ್ನನ್ನೆಲ್ಲರೂ ಬಳಸ್ಕೊಂಡು ಯೂಸ್ ಮಾಡ್ಕೋತಾರೆ, ಆಮೇಲೆ ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡಬೇಕೋ, ನನ್ನನ್ನು ಯಾವ ರೀತಿ ಗುರುತಿಸಬೇಕೋ, ನನಗೆ ಯಾವ ರೀತಿ ಅದಕ್ಕೊಂದು ಮಾನ್ಯತೆಯನ್ನು ಕೊಡಬೇಕು, ಅದನ್ನು ಕೊಡಕ್ಕೆ ಮಾತ್ರ ಹಿಂದೇಟ್ ಹಾಕ್ತಾರೆ, ನನ್ನೊಂಥರ ಬಳಸ್ಕೊಂಡು ಬಿಡ್ತಾರೆ ಅಂತ ಅನ್ಸತ್ತಾ? ಖಂಡಿತ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಲಾರ್ಜರ್ ಇಂಟ್ರೆಸ್ಟ್ ನೋಡಬೇಕು. ಈಗ ನೀವು ನಿಮ್ಮ ಚೇರ್ ಉಳಿಸ್ಕೋಬೇಕಾದ್ರೆ, ನಿಮ್ಮ ಟಿ ವಿ ಹೆಸರು ಉಳಿಸ್ಕೋಬೇಕಾದ್ರೆ ನಿಮ್ಮ ವೈಯಕ್ತಿಕವಾದ ನೀವು ನೋಡ್ತಾ ಇಲ್ಲ. ನೀವು ನೋಡ್ತಾ ಇರೋದು ಈ 500 ಜನ ಇಲ್ಲಿರುವಂಥ ಸ್ಟಾಫನ್ನ ನೋಡ್ತಾ ಇದ್ದೀರಿ, ನಿಮ್ಮ ಕಂಪ್ನಿ ನೋಡ್ತಾ ಇದ್ದೀರಿ. ಅವ್ರಿಗೋಸ್ಕರ ಬೇಕಾದಷ್ಟು ನೀವು ನುಂಗ್ತಾ ಇದ್ದೀರಿ, ನಿಮ್ಮ ಆರೋಗ್ಯ ನುಂಗ್ತಾ ಇದ್ದೀರಿ, ನಮ್ಮಂಥವ್ರು ಏಟ್ನ ತಡಿಕೊಳ್ತಾ ಇದ್ದೀರಿ, ಎಲ್ಲ ಇದೆ. ಸೊ ಹಂಗೆ ನಾನು ಕೂಡ ಒಂದು ಸಂದರ್ಭದಲ್ಲಿ ನಾನು ಅದನ್ನು ಯೋಚನೆ ಮಾಡಿ ನಾನು ಭಾಳ ತಾಳ್ಮೆಯಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈಗ ರಾಷ್ಟ್ರ ಮಟ್ಟದಲ್ಲಿ ಯಾರೇ ಸಿಕ್ಕಿದ್ರು DK ದಿ ಟ್ರಬಲ್ ಶೂಟರ್ ಅಂತ, ಏನಕ್ಕೆ ಶೂಟ್ ಯಾಕೆ ಮಾಡಬೇಕೋ ಗೊತ್ತಿಲ್ಲ, ಏನು ಒಟ್ಟಲ್ಲಿ ಟ್ರಬಲ್ ಶೂಟರು ಅಂತ ಅಂತಾರೆ. ಎವ್ರಿ ಟೈಮ್ ಟ್ರಬಲ್ ಶೂಟರ್ ಆಗಿ ಇರ್ತೀರಾ? ಹಾಗಾದ್ರೆ ಇಷ್ಟೊಂದು ಚರ್ಚೆ ಬೇಕಾ ಕೆಲವೆಲ್ಲ ವಿಚಾರಗಳು? ಏನಾಯ್ತು, ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲಾಡ್ತಾ ಇತ್ತು. ಎಕ್ಸಾಕ್ಟ್ಲಿ. ನಾನು ಗೌರ್ಮೆಂಟಲ್ಲಿ ಮೀರಿಸಿದೆ. SM ಕೃಷ್ಣ ಅವರು ಸಿಕ್ಲಿಲ್ಲ, ಇವ್ರಿಗೆ ಸೋನಿಯಾ ಗಾಂಧಿಗೆ ಸಿಕ್ಲಿಲ್ಲ. 2 ಗಂಟೆ ರಾತ್ರಿ ನನಗೆ ಫೋನ್ ಮಾಡಿದ್ರು, ಈ ಥರ ಇದೆ ಮಹಾರಾಷ್ಟ್ರ ಗೌರ್ಮೆಂಟ್ ಟ್ರಬಲ್ ಇದೆ, ನಿನ್ನ ಫ್ರೆಂಡು ವಿಲಾಸರಾವ್ ದೇಶಮುಖ್ ನನ್ನ ಸ್ನೇಹಿತರು ಈಸ್ ಇನ್ ಟ್ರಬಲ್ ಅಂತ ಹೇಳಿದ್ರು. ಸೊ ಅದು ಏನು ಮಾಡಬೇಕು, ಇಂಡೋರ್ಗೆಲ್ಲ MLAಗಳದೆಲ್ಲ ಗಲಾಟೆ ನಡೀತಾ ಇತ್ತು. ಅಲ್ಲಿ BJP ಗೌರ್ಮೆಂಟ್ ಇದ್ದಿತ್ತು. ತಿರ್ಗಾ ಬೆಳಗಿನ ಜಾವ ರಾತ್ರಿ 2 ಗಂಟೆಗೆ ನನಗೇನೋ ಒಂದು ಸಂದೇಶ ಕೊಟ್ಟರು. ಬೆಳಗ್ಗೆ ಹೋಗಿ ಭೇಟಿ ಮಾಡಿದೆ. ಅವರೇನೋ ನನ್ನ ಕಿವಿ ಮಾತಾಡಿದ್ರು. 7 ಗಂಟೆ 5 ಗಂಟೆಗೆ ಇಲ್ಲಿ ಎಲ್ಲ MLAsನ ಪ್ಯಾಕ್ ಮಾಡಿ 90 ಜನ MLAsನ ಇಲ್ಲಿ ಕರ್ಕೊಂಡು ಬಂದಿದ್ದು.
ಪಾಪ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟ್ರು, ಏರ್ಪೋರ್ಟ್ ಇದ್ದು ರೈಲಲ್ಲಿ ಹೋಗ್ತಾ ಇದ್ರು ಅವರು, ಗುಲ್ಬರ್ಗಾಗೆ ಹೋಗ್ತಾ ಇದ್ರು, ಮಧ್ಯ ಅಲ್ಲೆಲ್ಲ ತುಮಕೂರಲ್ಲಿ ಇಳಿದ್ಬಿಟ್ಟು ವಾಪಸ್ ಬಂದರು ಅವರು. ಸೊ ಹಂಗೆ ಆ ಸರ್ಕಾರಗಳನ್ನ ಉಳಿಸಿದ್ದೇವೆ, ಪ್ರಯತ್ನ ಮಾಡಿ. ಇಂಥದ್ದು ಒಂದು ನೂರಾರು ಘಟನೆಗಳು. ಸೊ ನೀವು ಡೆಲ್ಲಿ ನಂಬ್ತೀರಾ? ನಮ್ಮ ಪಾರ್ಟಿಲಿ ದರ್ ಇಸ್ ನೋ ಆಪ್ಷನ್. ನಮಗೆ ಅದೇ ಟೆಂಪಲ್ಲು, ಅದೇ ಲೀಡ್ರು. ನಾವು ಕಾಂಗ್ರೆಸ್ ಪಾರ್ಟಿಲಿ ಇರೋವರೆಗೂ ಗಾಂಧಿ ಫ್ಯಾಮಿಲಿ ಓನ್ಲಿ ಕ್ಯಾನ್ ಕೀಪ್ ದಿಸ್ ಪಾರ್ಟಿ ಯುನೈಟೆಡ್. ಬಟ್ ಗಾಂಧಿ ಫ್ಯಾಮಿಲಿ, ಯು ಆರ್ ಎ ವೆರಿ ಸ್ಟ್ರಾಂಗ್ ಕ್ಯಾಡರ್ ಬೇಸ್ಡ್ ಥಿಂಕಿಂಗ್ ಲೀಡರ್. ಕಾಂಗ್ರೆಸ್ಸಲ್ಲಿ ಭಾಳ ರೇರ್ ಇದು. ಕಾಂಗ್ರೆಸ್ಸಲ್ಲಿ ವೈಯಕ್ತಿಕವಾಗಿ ಆಲೋಚನೆ ಮಾಡೋ ನಾಯಕರುಗಳೇ ಜಾಸ್ತಿ, ಕ್ಯಾಡರ್ ಬೇಸ್ನ ಆಲೋಚನೆ ಮಾಡೋ ಲೀಡರ್ಗಳು ಕಡಿಮೆ. ಆ ಪರಿಸ್ಥಿತಿಯಿಂದಾಗಲೇ ನೀವಿವತ್ತು ಕಾಂಗ್ರೆಸ್ನವ್ರು ಬಹಳ ಕಡೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಿ. ನಿಮ್ಗೆ ಭಾಳ ಕಡೆ ಕ್ಯಾಡರೇ ಇಲ್ಲ. ಏನಾರು ಹೇಳಬೇಕು ಅಂದರೆ ಮೆಸೇಜ್ ಪಾಸ್ ಮಾಡೋಕ್ಕೆ ಜನನೇ ಇಲ್ಲ ಅಲ್ಲೆಲ್ಲ. ಕರ್ನಾಟಕದಲ್ಲಿ ಇದ್ದೀರಿ. ಹೀಗಿದ್ದಾಗ ನೀವು ಈಗ ಯಾರನ್ನೋ ನಂಬಿದ್ದೀನಿ ಅಂತೆಲ್ಲ ಹೇಳಿದ್ರಿ. ಈಗ ಅದಕ್ಕೆ ತಕ್ಕಂತೆ ನಿಮ್ಮ ಪಕ್ಷನೂ ಅಷ್ಟು ಸದೃಢವಾಗಿದೆ ಅನ್ಸತ್ತಾ? ಹಂಗಾರೆ ನಾನು ಮೊನ್ನೆ ನಮ್ಮ ವರ್ಕಿಂಗ್ ಕಮಿಟಿ ಬೆಳಗಾಮಲ್ಲಿ ನಾವು ಸೇರಿದಾಗ 100ನೇ ವರ್ಷದ ಗಾಂಧೀಜಿಯವರದ ವಿಚಾರ ಚರ್ಚೆ ಬಂದಾಗ ಇಲ್ಲಿ ಸಂಘಟನೆ ಮಾಡುವಾಗ ನಾನು ನನ್ನ ಅಭಿಪ್ರಾಯನ ನೇರವಾಗಿ ಹೇಳಿದ್ದೇನೆ. ಮಾಸ್ ಬೇಸ್ ಪಾರ್ಟಿಯಿಂದ ಇನ್ನು ಕೇಡರ್ ಬೇಸ್ ಪಾರ್ಟಿಯಾಗಿ ಕನ್ವರ್ಟ್ ಮಾಡಬೇಕು ಅಂತ. ಇಲ್ಲಿ 5 ವಿಚಾರ ಗಮನಕ್ಕೆ ಬಂದ್ಬಿಟ್ಟಿದೆ ಈಗ. ಒಂದು ಕ್ಯಾಂಡಿಡೇಟು, ಇನ್ನೊಂದು ಕಾಂಗ್ರೆಸ್ ಪಾರ್ಟಿ, ಇನ್ನೊಂದು ಕಾನ್ಸ್ಟಿಟ್ಯೂಷನ್, ಇನ್ನೊಂದು ಕ್ಯಾಶ್, ಇನ್ನೊಂದು ಕ್ಯಾಸ್ಟ್. ಈ ಲಾಸ್ಟಲ್ಲಿ ಒಂಚೂರು ಬಿಟ್ಟು ಹೇಳ್ದಲ್ಲ, ಅದ್ರ ಇನ್ನೊಂದ್ಸರಿ ಹೇಳ್ಬಿಡಿ. ಕ್ಯಾಶು, ಅದು ಕ್ಯಾಶ್ ಟು ಕ್ಯಾಶು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಕಾಂಗ್ರೆಸ್ಸು, ಕ್ಯಾಂಡಿಡೇಟು ಎಲ್ಲ ಸಿಲೇ ಇದೆಯಲ್ಲ, ಯಾಕೋ 5C. ಕಾಂಗ್ರೆಸ್ಸು, ಕಾನ್ಸ್ಟಿಟ್ಯೂಷನ್ನು, ಕ್ಯಾಂಡಿಡೇಟು, ಕ್ಯಾಸ್ಟು, ಕ್ಯಾಶ್. ಅಬ್ಬಾ ಅಬ್ಬಾ ಬಿಡ್ರಿ. ಇದು ಇದಿಲ್ಲ ಅಂದ್ರೆ IISc ಬೆಂಗಳೂರಲ್ಲಿ ಇರೋದಕ್ಕೆ ಸಾರ್ಥಕ ಆಯಿತು ಇನ್ವೆನ್ಷನ್ಗೆ. ನಾನು ಇರೋದು ಹೇಳಿದ್ದೀನಪ್ಪ. ಕಾಂಗ್ರೆಸ್ ಡಿಕ್ಲೈನಿಂಗ್ ಅನ್ಸೋದನ್ನ ಅರೆಸ್ಟ್ ಮಾಡೋದು ಹೇಗೆ? ಇಲ್ಲ, ಅದಕ್ಕೆ ನಾವು ಈ ಪಬ್ಲಿಕಲ್ಲಿ ಮಾತಾಡೋದಲ್ಲ. ಅಲ್ಲ, ಓಕೆ, ಪಬ್ಲಿಕಲ್ಲಿ ಮಾತಾಡೋದಲ್ಲ. ನನಗೆ ಹೇಳ್ತೆ, ಐ ಆಮ್ ಟೆಲಿಂಗ್ ಯು ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಟಿಲ್ ನೌ ಐ ಆಮ್ ಹಿಯರ್. ಮುಂದಕ್ಕೆ ಏನೋ ಅದು ನೆಕ್ಸ್ಟ್ ಪಾಯಿಂಟ್. ರೀಜನಲ್ ಪಾರ್ಟಿಗಳೇ ನಿಮ್ಮ ಮೇಲೆ ದಾಳಿ ಮಾಡೋ ಸ್ಟೇಜಿಗೆ ಬಂದು ಕೂತ್ಬಿಟ್ಟಿದ್ದಾರೆ. ಅಲ್ಲ, ಈಗ ನಂಗೆ ಹೇಳ್ತೀನಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ ಈ ರಾಜ್ಯದಲ್ಲಿ. ಅದರಲ್ಲಿ DK ಪಾತ್ರ ಏನಿದೆ? ಮಾಡಲೇಬೇಕು. ಏನಿದೆ ನಿಮ್ಮ ಪಾತ್ರ? ಯು ವಾಂಟ್ ಟು ಗೋ ಟು ನ್ಯಾಷನಲ್ ಸೈಡ್. ಡು ಯು ಸಿ ಯುವರ್ ಸೆಲ್ಫ್ ಆಸ್ ಎ ಪಾಸಿಬಲ್ ಒನ್ ಡೇ ಐ ಆನ್ ಆರ್ಗನೈಸರ್ ಎಟ್ ದಟ್ ಲೆವೆಲ್ ಅಂತ? ನನಗೆ ಒಂದು ವೀಕ್ನೆಸ್ ಇದೆ. ಏನದು ಅಂದ್ರೆ ನನಗೆ ಹಿಂದಿ ಗೊತ್ತಿಲ್ಲ. ಕೃಷ್ಣ ಅವ್ರ ಜೊತೆ ಇದ್ದು ನಿಮ್ಗೆ ಅವ್ರು ಹಿಂದಿ ಕಲಿಸ್ಲಿಲ್ಲ, ಅವರು ಕಲೀಲಿಲ್ಲ. ಇಲ್ಲ, ಅವ್ರು ಸ್ವಲ್ಪ ಗೊತ್ತಾಗ್ತಿತ್ತು ಅವ್ರಿಗೆ. So it's a handicap to you, though you think you have a capacity to organize things at a better level in Delhi. Because I believe Delhi-ನಲ್ಲಿ they need a good organizer ಅಂತ. Do you feel at any time ನನಗದೊಂದು ಪಾಸಿಬಲ್ ಚಾಲೆಂಜ್ ಇರಬಹುದು ಜೀವನದಲ್ಲಿ? ಬಹುದು. ಇಲ್ಲ, ನನಗೆ ನನಗೂ ಆಯಿತು. ಇಲ್ಲೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಏಜ್ ಇದೆಯಲ್ಲ, ಏಜ್ ಮುಗಿದ ಮೇಲೆ ನನಗೂ ಒಂದಷ್ಟು ದಿನ ಡೆಲ್ಲಿ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ. ನೋ ಡೌಟ್ ಇನ್ ಇಟ್. ಐ ವಾಂಟೆಡ್ ಟು ಗೋ ಟು ಡೆಲ್ಲಿ. ಯಾಕೆ ಅಂದರೆ ನಿಮ್ಮಷ್ಟು ಲಾಯಲ್ಲು ಇನ್ನ ಪಕ್ಷಕ್ಕೆ ತಿಪ್ಪರ್ ಲಾಗ ಹೊಡೆದ್ರು ಸಿಕ್ಕಲ್ಲ ಅಂತ ನನ್ನ ವಾದ. ನೀವೇನಂತೀರಿ? ನೋಡಿ, ಜಿತಿನ್ ಪ್ರಸಾದ್, ಮಧುರಾವ್ ಸಿಂಧ್ಯಾ, ಹಿಮಂತ ಬಿಸ್ವಾ ಶರ್ಮಾ ಹೆಸರುಗಳು 1000 ಕೊಡ್ತೀನಿ ಬೇಕಾದ್ರೆ, ನಾನು 100 ಕೊಡ್ತೀನಿ ಬೇಕಾದ್ರೆ. ಎಲ್ಲ ಅವರವರ ಅನುಕೂಲಕ್ಕೆ ಹೊರಟರು. ನೀವು ಹೊರಡಲಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಅಂಥ ಋಣ ಏನು ನಿಮಗೆ? ಏನು ಮಾಡ್ತೀರಿ? ಏನೋ ಒಂದು ನನಗೆ ರಾಜೀವ್ ಗಾಂಧಿ ಅವರು ಗುರುಸಿದ್ದು, ಸೋನಿಯಾ ಗಾಂಧಿ ಅವರು ಕಷ್ಟದಲ್ಲಿ ನಿಂತಿದ್ದು, ಈ ಗಾಂಧಿ ಫ್ಯಾಮಿಲಿದು ಏನೋ ನನಗೊಂದು ಐ ಬೀನ್ ಪೊಲಿಟಿಕಲಿ ಅಟ್ಯಾಚ್ ದಟ್. ಒಂಚೂರು ಕಾಂಪ್ರಮೈಸ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತಾ? ಡೆಫಿನೆಟ್ಲಿ ಇರ್ಬೋದಾಯ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಕೆಲವು ಸೆಂಟ್ರಲ್ ಮಿನಿಸ್ಟರ್ಸು ನಾನು ಭೇಟಿ ಮಾಡಿದಾಗ ನೀನೇನು ಸ್ಟ್ಯಾಂಡ್ ತೊಗೊಂಡಿದ್ಯಾ ಇದೇ ಕರೆಕ್ಟು ಅಂತ ನನಗೆ ಅಡ್ವೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಿ BJP ಸೆಂಟ್ರಲ್ ಲೀಡರ್ಸ್. ವಾಟ್ ಎವರ್ ಮಿನಿಸ್ಟರ್ಸ್ ಕೂಡ ಯಾರ ಹೆಸರು ನಾನು ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ವೆರಿ ಸೀನಿಯರ್ ಮೋಸ್ಟ್ ಟಾಪ್ ಲೀಡರ್ಸ್ 1 in 5, 6 ಇನ್ನ ಒಳಗಡೆ ಇರೋಂಥ ಲೀಡರ್ಸು ಕೂಡ ಈ ಕಾಂಗ್ರೆಸ್ ಪಾರ್ಟಿಗೆ ಏನು ಲಾಯಲ್ಟಿ ಇದೆಯಾ ಅದನ್ನು ಉಳಿಸ್ಕೊಂಡು ಹೋಗು, ಬೆಳೆಸ್ಕೊಂಡು ಹೋಗು, ಯು ಹ್ಯಾವ್ ಎ ಫ್ಯೂಚರ್ ಇನ್ ಇಟ್ ಅಂತ ನನಗೆ ಅಡ್ವೈಸ್ ಮಾಡಿದ್ದಾರೆ. ಅವ್ರದ್ದೇನಾದ್ರು ಪೊಸಿಷನ್ ಹೋಗ್ಬಿಡುತ್ತೆ ಅಂತ ಭಯ ಇರಬೇಕು. ನನಗೇನೋ ಡೌಟ್ ಅದು, ಯಾಕಂದರೆ ಅವ್ರು ಹಂಗೆ ಹೇಳಿರ್ಬೋದು. ನೀವು ಹಂಗಂದ್ರೆ ಈಗ ಪದೇ ಪದೇ ಕರ್ನಾಟಕದಲ್ಲಿ ಅವಾಗವಾಗೆಲ್ಲ ನಮ್ಮ ಫ್ರೆಂಡ್ಸ್ ಅಪೋಸಿಷನ್ ಪಾರ್ಟಿಲಿರೋರು ಹೇಳ್ತಾರೆ, ಇಲ್ಲೊಬ್ಬ ಅಜಿತ್ ಪವಾರ್ ಇದ್ದಾರೆ,
ಇಲ್ಲೊಬ್ಬ ಶಿಂದೆ ಇದ್ದಾರೆ ಅಂತ. ಹಂಗಾರೆ ಯಾರೂ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಅಂಡ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಅದು ಇಟ್ ಇಸ್ ಎ ಫೇಲ್ಡ್ ಅಟೆಂಪ್ಟ್. ಹಿಂದೆ 13 ಜನ 15 ಜನ ಹೋದ್ರು, 11 ಜನ ರೋಡಲ್ಲಿದ್ದಾರೆ, ಇಬ್ಬರು ಮಾತ್ರ ಹೆಂಗೋ ಅಡ್ಜಸ್ಟ್ ಹಾಕೊಂಡಿದ್ದಾರೆ. ಸೊ ಅದನ್ನ ಈಗ ಚರ್ಚೆ ಮಾಡೋಕೆ ಹೋಗೋದು ಬೇಡ, ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ. ನಾನೊಂದು ಪ್ರಶ್ನೆ ಕೇಳಿದ್ರೆ ಇವತ್ತು ಉತ್ತರ ಕೊಡಲಿಲ್ಲ. ಆ ವಿಚಾರ ಅಷ್ಟೊಂದು ಚರ್ಚೆ ಆಗಬೇಕಾ ನಿಜವಾಗ್ಲೂ? ಯಾವ ವಿಚಾರ? ಅದೇ ಆ ವಿಚಾರ ಯಾವುದು ಅಂತ? ಅದೇ ಆ ವಿಚಾರ ಇದೆಯಲ್ಲ, ಅಷ್ಟೊಂದು ಚರ್ಚೆ ಆಗ್ಬೇಕಾ? ಅದು ಯಾವ ವಿಚಾರ ಅಂತ ನಂಗೆ ಗೊತ್ತದು. ನಿಮ್ಗೆ ಅರ್ಥವಾಗದೇ ಇರೋ ವಿಚಾರ ಏನಾದ್ರು ಇರ್ಲಿಕ್ಕೆ ಸಾಧ್ಯವೇ? ಆ ವಿಚಾರ ನೇರವಾಗಿ ಕೇಳಿದ್ರೆ ನಾನು ನೇರವಾಗಿ ಉತ್ತರ ಕೊಡ್ತೀನಿ. ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅಷ್ಟೊಂದು ಚರ್ಚೆಗೆ ಒಳಪಡಿಸುವ ಅವಶ್ಯಕತೆ ಇದೆಯೋ? ಅದೆಲ್ಲ ನಮ್ಮ ಪಕ್ಷದಲ್ಲಿ ಅಲ್ಲ, ಚರ್ಚೆಗೆ ಅವಶ್ಯಕತೆ ಇದೆಯಾ? ಚರ್ಚೆಗೆ ಪಕ್ಷದ ತೀರ್ಮಾನ ಬೇರೆ, ಅವ್ರು ಮಾಡ್ಲಿ. ಚರ್ಚೆಗೆ ಅವಶ್ಯಕತೆನೇ ಇಲ್ಲ. ಮತ್ತೆ ಯಾಕೆ ಮಾಡ್ತಾ ಇದ್ದೀರಿ ಎಲ್ಲರೂ ಹಾದಿ ಬೀದಿನಲ್ಲಿ ಕುತ್ಕೊಂಡು? ನಾನು ಮಾಡ್ತಾ ಇಲ್ಲ. ಐ ಡೋಂಟ್ ವಾಂಟ್. ನೀವು ಮಧ್ಯ ಕ್ಯಾಣ ಮಾಡಿ ಉತ್ತರ ಕೊಡ್ತೀರಿ. ಉತ್ತರ ಕೊಡ ನಿಮ್ಮ ಮೀಡಿಯಾವ್ರು ಸುಮ್ಮನೆ ಇದ್ರೆ ಎಲ್ಲ ಸುರೈತದೆ. ಒಳ್ಳೆ ಈಗ ಇವತ್ತಿನ ದಿನ ನಾವಿಬ್ರು ಮಾಡ್ಬೋದಾದ ಇಷ್ಟೇ ಅನ್ಸತ್ತೆ. ಇಬ್ರು ಒಬ್ರಿಗೊಬ್ರು ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸ್ಕೊಂಡ್ಬಿಡೋಣ. ಥ್ಯಾಂಕ್ ಯು, ನಮಸ್ಕಾರ. ನಿಮ್ಮ ಆಶೀರ್ವಾದ ಇರಲಿ ಅಂತ ಎಲ್ಲ ಪಬ್ಲಿಕ್ ಟಿವಿ ಮತ್ತು ಸಾರ್ವಜನಿಕರಿಗೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ. ಇದರೊಂದಿಗೆ ಈ 13ನೇ ವರ್ಷದ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ.